ಯಾರು ಎಷ್ಟೇ ಮುಖವಾಡ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು ಮತ್ತು ಗುಣಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯ. ನಿನ್ನ ಬಗ್ಗೆ ಯಾರು ಏನೇ ಕೆಟ್ಟದ್ದು ಹೇಳಲಿ, ನಿನಗೆ ನೀನು ಮತ್ತು ನಿನ್ನ ಮನಸ್ಸು ಒಳ್ಳೆಯದು ಅನಿಸಿದರೆ ಬೇರೆಯವರ ಮಾತಿನ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಸಾಹಸ ಮಾಡಬೇಡ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡಕಾಗಲಿ ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನಿದ್ದು ಕಾದು ನೋಡಬೇಕು ಅಷ್ಟೇ. ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿ ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯೋ ತಾಕತ್ತನ್ನು ನೀಡಿರುತ್ತಾನೆ. ಕಾಯಬೇಕಷ್ಟೇ. ಕಾಲ ಯಾರಿಗೂ ಕಾಯಲ್ಲ. ಸಮಯ ಇವತ್ತು ಅವರದ್ದಾಗಿದ್ದರೆ ನಾಳೆ ನಮ್ಮದಾಗಿರುತ್ತದೆ. ತಾಳ್ಮೆ ಇರಬೇಕು ಅಷ್ಟೇ. ದುರಾಸೆ ಬೇಡ, ದ್ವೇಷವನ್ನು ಸಾಧಿಸಬೇಡ, ಇತರರ ಏಳಿಗೆಯನ್ನು ಕಂಡು ಅಸೂಯೆ ಪಡಬೇಡ. ಇವುಗಳಿಂದ ನೋವು ಹೊರತು ಸಂತೋಷ ಎಂದೂ ಸಿಗದು. ನಿನ್ನ ಶತ್ರುಗಳಿಗೂ ನೀನು ಇವುಗಳನ್ನು ಮಾಡಬೇಡ, ಅದು ಅವರ ಕರ್ಮ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗುವುದಿಲ್ಲ. ಇಂದು ಮಾಡಿದ ಪಾಪಕೃತ್ಯಗಳ ಫಲ ತಕ್ಷಣ ಅನುಭವಕ್ಕೆ ಬರದಿರಬಹುದು. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ. ನೀನು ಉದ್ದೇಶಪೂರ್ವಕವಾಗಿ ಒಬ್ಬರಿಗೆ ಅನ್ಯಾಯ ಮಾಡಿದರೆ ಅನ್ಯಾಯಕ್ಕೊಳಗಾದವರ ಸೇಡಿನ ಭಾರವನ್ನು ಭಗವಂತ ಹೊರುವನು. ನಿನ್ನ ಕೆಟ್ಟ ಸಮಯದಲ್ಲಿ ಅವನು ಕೊಡುವ ಏಟಿಗೆ ಸಿದ್ಧನಾಗಿರಬೇಕು. ನೀವು ಬೇರೆಯವರಿಗೆ ಏನನ್ನಾದರೂ ನೀಡುವ ಮೊದಲು 100 ಬಾರಿ ಯೋಚಿಸಿ, ಏಕೆಂದರೆ ಅದು 100 ಪಟ್ಟಾಗಿ ಮರಳುತ್ತದೆ ಮತ್ತು ಒಳ್ಳೆಯದಾದರೂ ಸರಿ ಕೆಟ್ಟದ್ದಾದರೂ ಸರಿ ಬಿಡುವುದಿಲ್ಲ. ನಾವು ಮಾಡೋ ಲೆಕ್ಕಾಚಾರಕ್ಕಿಂತ ಭಗವಂತನ ಲೆಕ್ಕಾಚಾರ ಯಾವಾಗಲೂ ಸರಿ ಇರುತ್ತದೆ. ಹೇಗೆಂದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಯಾರಿಗೆ ಏನನ್ನು ಕೊಡಬೇಕೋ, ಯಾರನ್ನು ಎಲ್ಲಿ ಇಡಬೇಕೋ ಎಂದು ಅವನಿಗೆ ಚೆನ್ನಾಗಿ ತಿಳಿದಿರುತ್ತದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.